ಆರ್ಎಸ್ಎಸ್ನವರಿಂದ ಏನು ಸಮಸ್ಯೆ ಇರಲಿಲ್ಲ. ಆದರೆ ಈಗ ಬಿಜೆಪಿ ಪುಡಾರಿಗಳು ಸೇರಿದ್ದಾರೆ. ಬಿಜೆಪಿ ಪುಡಾರಿಗಳು ಚಡ್ಯ ಹಾಕೋಕೆ ಹೊರಟಿದ್ದಾರೆ. ಇದರಿಂದ ಆರ್ಎಸ್ಎಸ್ಗೆ ಕೆಟ್ಟ ಹೆಸರು ಬಂದಿದೆ. ಬೆಂಗಳೂರಿನಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಈ ಹೇಳಿಕೆ ನೀಡಿರೋದು. ಗಣೇಶ ಹಬ್ಬಕ್ಕೆ ಅನುಮತಿ ಪಡಿಬೇಕು, ಆರ್ಎಸ್ಎಸ್ಗೆ ಫ್ರೀ ಬಿಡೋಕೆ ಇದೇನು ಛತ್ರನ? ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಶಾಸಕರುಗಳು ಇದನ್ನು ಸಮರ್ಥಿಸಿಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಇದೀಗ ಆರ್ಎಸ್ಎಸ್ಗೆ ಫ್ರೀ ಹಾಕ್ಬಿಡ್ಬೇಕು, ಗಣೇಶ ಹಬ್ಬಕ್ಕೆ ಪರ್ಮಿಷನ್ ಕೇಳಬೇಕು, ಆರ್ಎಸ್ಎಸ್ ಅವರು ಹಾಗೆ ಪರ್ಮಿಷನ್ ಕೇಳಬೇಕು ಅಲ್ವಾ ಅನ್ನೋದು ಅವ್ರ ವಾದ. ಹೋಗ್ತಾ ಇದ್ರು. ಈಗ ಸುಮ್ಮನೆ ಈ ಬಿಜೆಪಿ ಕೆಲವು ಪುಡಾರಿಗಳು ಸಹ ಚಡ್ಡಿ ಹಾಕಕ್ಕೆ ಹೊರಟುಬಿಟ್ಟಿದ್ದಾರೆ. ಅವರಿಂದ ಸಮಸ್ಯೆ ಆಗಿದ್ದು, ಆರ್ ಎಸ್ ಎಸ್ ಅವರಿಂದ ಏನು ಸಮಸ್ಯೆ ಇರಲಿಲ್ಲ. ಯಾವ ಬಿ ಜೆ ಪಿ ಪುಡಾರಿಗಳು ಶುರುವಾದರು ಅವರೆಲ್ಲ ಹಾಕಕ್ಕೆ ಹತ್ತಿದ್ರು, ಆರ್ ಎಸ್ ಎಸ್ಗೆ ಕೆಟ್ಟ ಹೆಸರು ಬಂತು. ಅವರೆಲ್ಲೊಬ್ರು ಹೇಳಿದಾರಲ್ಲ, ನಾವು ನಮ್ಮ ಸಂಸ್ಥೆ ನಾವು ಮಾಡ್ತೀವಿ, ನೀವು ಯಾಕಪ್ಪ ಕೈ ಹಾಕ್ತೀರ ಅಂತ ಬಿ ಜೆ ಪಿಯವ್ರಿಗೆ ಬೈದಿದ್ದಾರೆ, ಗೊತ್ತಾಯ್ತಾ? ಹಂಗಾಗಿ ಅಲ್ಲಿ ಗೊಂದಲ ಸೃಷ್ಟಿಯಾಗಿದ್ದು ಬಿಟ್ಟರೆ ಆರ್ ಎಸ್ ಎಸ್ ಅವರು ಹಿಂದಿನ ಮಾಡ್ಕೊಂಡು ಬಂದಿದ್ದಾರೆ. ನಾವೇನು ಎಲ್ಲೂ ಅವ್ರಿಗೆ ಅಡಚಣೆಗಳು ಹಾಕಿಲ್ಲ, ಏನು ಹಾಕಿಲ್ಲ. ಆದರೆ ಒಂದು ತಿಳ್ಕೊಬೇಕ್ರಿ, ಈಗ ಗಣೇಶಕ್ಕೆ ಈಗ ಇಡಬೇಕಾದ್ರೆ ಪರ್ಮಿಷನ್ ತೊಗೊತೀರಿ, ಯಾವ್ದಾದ್ರು ಫಂಕ್ಷನ್ ಮಾಡ್ಬೇಕಾದ್ರೆ ಪರ್ಮಿಷನ್ ತೊಗೊತಾರೆ. ಅವರೊಟ್ಟಿ ಅವರು 100 ಜನ ಮಾಡ್ಕೊಂಡು ಹೋಗ್ತಾಯಿದ್ರು. ಈಗ ಸುಮ್ಮನೆ ಈ ಬಿ ಜೆ ಪಿ ಕೆಲವು ಪುಡಾರಿಗಳು ಸಹ ಚಡ್ಡಿ ಹಾಕಕ್ಕೆ ಹೊರಟುಬಿಟ್ಟಿದ್ದಾರೆ. ಅವರಿಂದ ಸಮಸ್ಯೆ ಆಗಿದ್ದು, ಆರ್ ಎಸ್ ಎಸ್ ಅವರಿಂದ ಏನು ಸಮಸ್ಯೆ ಇರಲಿಲ್ಲ. ಯಾವ ಬಿ ಜೆ ಪಿ ಪುಡಾರಿಗಳು. ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಂತ ವಿಚಾರಕ್ಕೆ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ. ಇಲಾಖೆ ಬಗ್ಗೆ ಕಾಳಜಿ ಬಿಟ್ಟು ಆರ್ಎಸ್ಎಸ್ ಬಗ್ಗೆ ಮಾತನಾಡ್ತಾರೆ. ಇವರಿಗೆ ಆರ್ಎಸ್ಎಸ್ ಬಗ್ಗೆ ಮಾತಾಡೋಕೆ ನೈತಿಕತೆ ಇಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ನಿಷೇಧದ ಬಗ್ಗೆ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಏನ್ ಕ್ರಮ ಕೈಗೊಂಡಿದ್ದಾರೆ? ಜಗದೀಶ್ ಶೆಟ್ಟರ್ ಸಿಎಂ ಇದ್ದಾಗ ಮಾಡಿದ ಆದೇಶ ಎಂದಿದ್ದಾರೆ. ಅದು ಕೇವಲ ಶಿಕ್ಷಣ ಇಲಾಖೆಗೆ ಸ್ಪಷ್ಟೀಕರಣ ಕೊಟ್ಟಂತ ಪತ್ರ. ಅದು 2013ರ ಆದೇಶದಲ್ಲಿ ಎಲ್ಲೂ ಬ್ಯಾನ್ ಬಗ್ಗೆ ಉಲ್ಲೇಖ ಇರಲಿಲ್ಲ. ಇವರು ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ನೀಡ್ತಾ ಇದ್ದಾರೆ ಅಂತ ಶೆಟ್ಟರ್ ಅವರು ಹೇಳಿದ್ದಾರೆ. ತಮ್ಮ ಅಡಿಬೇರೆ ಡಿಪಾರ್ಟ್ಮೆಂಟು, ತಮ್ಮದೇನು ಇಲಾಖೆ ಇದೆ ಐ ಟಿ ಬಿ ಟಿ, ಅದರ ಬಗ್ಗೆ ಕಾಳಜಿ ತೆಗೆದುಕೊಳ್ಳೋದು ಬಿಟ್ಟು, ಅದರ ಬಗ್ಗೆ ಪರ್ಫಾರ್ಮೆನ್ಸ್ ಮಾಡೋದು ಬಿಟ್ಟು, ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಪ್ರವಾಸ ಮಾಡಿದ್ದಾರೆ ಅವರು? ಯಾವ ಜಿಲ್ಲೆಯಲ್ಲಿ ಪ್ರವಾಸ ಮಾಡಲಿಲ್ಲ. ಮತ್ತು ತಮ್ಮ ಇಲಾಖೆ ಬಗ್ಗೆ ಏನು ಪರ್ಫಾರ್ಮೆನ್ಸ್ ಇಲ್ಲ. ಅಂಥವ್ರು ಇವತ್ತು ಆರ್ ಎಸ್ ಎಸ್ ಬಗ್ಗೆ ಮಾತಾಡಲಿಕ್ಕೆ ಇವ್ರಿಗೆ ನೈತಿಕ ಹಕ್ಕೇನಿದೆ ರೀ? ಅಲ್ಲಿ ಗುಲ್ಬರ್ಗ ಜಿಲ್ಲೆ ಅಂತೂ ಒಂದು ಸರ್ವಾಧಿಕಾರಿ ಜಿಲ್ಲೆ ರೀತಿ ಮಾಡಿದ್ದಾರೆ, ಎಲ್ಲದಕ್ಕೂ ನಿಷೇಧ ಇರೋದು ಅಂತ. ಒಂದು ಕೇಳ್ತೀನಿ ಪ್ರಿಯಾಂಕ ಖರ್ಗೆ ಅವ್ರಿಗೆ, ನೀವು ಪತ್ರ ಬರೆದ್ರಲ್ಲ, ಮೊದಲೇ ಪತ್ರ ಇದ್ರ ಬಗ್ಗೆ ಸಾರ್ವಜನಿಕ ಸ್ಥಳಗಳಲ್ಲಿ, ಬರೇ ಶಾಲೆ ಕಾಲೇಜು ಸ್ಕೂಲ್ ಅಷ್ಟೇ ಅಲ್ಲ, ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮಗಳಿಗೆ ನಿಷೇಧ ಮಾಡ್ಬೇಕಂತ ನೀವು ಕಳಿಸಿದ್ರಲ್ಲ ಲೆಟರು. ಅದಕ್ಕೆ ಸಿದ್ದರಾಮಯ್ಯ ಏನು ಡಿಸಿಷನ್ ತೊಗೊಂಡಿದ್ದಾರೆ? ಇಲ್ಲಿವರೆಗೆ ಏನೂ ತೊಗೊಳಿಲ್ಲ. ಕ್ಯಾಬಿನೆಟ್ದಲ್ಲಿ ಚರ್ಚೆ ಆಯಿತು. ಹಾಗಾದ್ರೆ ನಿಮ್ಮ ಪತ್ರದ ಪ್ರಕಾರ ಸಾರ್ವಜನಿಕ ಜಾಗಗಳಲ್ಲಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮ ನಡೆಸಬಾರ್ದು ಅಂತ ಹೇಳಿ ಇಷ್ಟೊಂದು ನಿಷೇಧ ಬರಬೇಕಾಗಿತ್ತಲ್ಲ, ಬರಲಿಲ್ಲ. ಯಾಕೆ ಬಂದಿಲ್ಲ? ಈಗ ರೆಫರ್ ಮಾಡ್ತಾರೆ. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ 2013ರಲ್ಲಿ ಏನೊಂದು ಆದೇಶ ಆಗಿತ್ತು, ಅದೇನ್ನ ನಾವು ಮುಂದುವರ್ಸಿದೀವಿ ಅಂತ ಹೇಳಿ. ಅದು ಆದೇಶ ಅಲ್ರಿ, ಇದು ಶಿಕ್ಷಣ ಇಲಾಖೆಗೆ ಒಂದು ಸಂಸ್ಥೆಯವರು ಪರ್ಮಿಷನ್ ಕೇಳಿದಾಗ ಅದು ರೆಫರ್ ಮಾಡಿದಂಥ ಆ ಶಿಕ್ಷಣ ಇಲಾಖೆಯವರು ಅದಕ್ಕೆ ಪ್ರತ್ಯುತ್ತರ ಕೊಟ್ಟಂಥದ್ದು, ಸ್ಪಷ್ಟೀಕರಣ ಕೊಟ್ಟಂಥ ಒಂದು ವಿವರಣೆ ಅದು. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ಯಾವುದೋ ಕ್ಯಾಬಿನೆಟ್ಗೆ ಈ ರೀತಿ ಪ್ರಿಯಾಂಕ ಖರ್ಗೆ ಅಂತವ್ರು ಏನು ಬರೆದಿದ್ದ ಲೆಟರು, ಅದರ ಆಧಾರ ಮೇಲೆ ಏನೋ ಚರ್ಚೆಯಾಗಿ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ತೆಗೆದುಕೊಂಡಿದ್ದು ಅಲ್ಲ ತಿಳ್ಕೊಂಡ್ರಿ. ಪ್ರಿಯಾಂಕ ಖರ್ಗೆ ತಮ್ಮ ಅಡಿಬೇರೆ ಡಿಪಾರ್ಟ್ಮೆಂಟು,